ಸಾಗರ ತಾಲೂಕಿನ ತಾಳಗುಪ್ಪ ಬಲೆಗಾರ್ ಬಳಿ ಓಮಿನಿ ಮತ್ತು ಪಿಕಪ್ ನಡುವೆ ಭೀಕರ ಅಪಘಾತ. ಓಮಿನಿಯಲ್ಲಿದ್ದ ಶೆಟ್ಟಿಕೊಪ್ಪದ ಓರ್ವ ಸ್ಥಳದಲ್ಲೇ ಸಾವು. 2 ವರ್ಷದ ಮಗು ಸೇರಿ 8 ಜನರಿಗೆ ಗಂಭೀರ ಗಾಯ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಗೆ ದಾಖಲು. ಅಪಘಾತ ನಡೆದ ರಸ್ತೆಯಲ್ಲಿ ಬರುತ್ತಿದ್ದ ಶಾಸಕ ಬೇಳೂರಿಂದ ಮಾನವೀಯ ನಡೆ. ಗಾಯಾಳುಗಳನ್ನು ತುರ್ತಾಗಿ ಆಸ್ಪತ್ರೆಗೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಾಸಕರು. ಸಾಗರ ತಾಲೂಕಿನ ತಾಳಗುಪ್ಪ ಸಮೀಪದ ಬಲೆಗಾರು ತಿರುವಿನಲ್ಲಿ ಓಮಿನಿ ಮತ್ತು ಪಿಕಪ್ ನಡುವೆ ಅಪಘಾತ ಸಂಭವಿಸಿ ಓರ್ವ ಮೃತಪಟ್ಟು 8 ಜನ ಗಂಭೀರವಾಗಿ ಗಾಯಗೊಂಡ ಘಟನೆ ಶನಿವಾರ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದ 9 ಜನರು ಜೋಗ ನೋಡಲು ಬರುತ್ತಿದ್ದಾಗ ತಾಳಗುಪ್ಪದಿಂದ ಸಾಗರಕ್ಕೆ ಬರುತ್ತಿದ್ದ ಪಿಕಪ್ ವಾಹನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಓಮಿನಿಯಲ್ಲಿದ್ದ ಶೆಟ್ಟಿಕೊಪ್ಪದ ಶೇಖರ್ ಎಂಬುವ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. 2 ವರ್ಷದ ಮಗು ಸೇರಿದಂತೆ ಉಳಿದ 7 ಜನರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಶಿವಮೊಗ್ಗ ಮ್ಯಾಕ್ಸ್ ಮತ್ತು ಸರ್ಜಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ಗಲ್ನ ಕಾರ್ಯಕ್ರಮ ಮುಗಿಸಿಕೊಂಡು ಸಾಗರಕ್ಕೆ ಬರುತ್ತಿದ್ದ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ವಾಹನ ನಿಲ್ಲಿಸಿ ಗಾಯಗೊಂಡವರ ನೆರವಿಗೆ ಬಂದಿದ್ದಾರೆ. ಎಲ್ಲರನ್ನೂ ಸಾಗರ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆ ಕೊಡಿಸುವ ಜೊತೆಗೆ 8 ಜನರನ್ನು 6 ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಗ ಒಂದು ಆಕ್ಸಿಡೆಂಟ್ ಆಗಿದೆ ಸಾಗರದಲ್ಲಿ. ಅವರು ಎನ್ಆರ್ಪುರದ ಕಡೆ ಅಂತ ಅವರು ಈಗ ನಮ್ಮ ಆಂಬುಲೆನ್ಸ್ ಬರ್ತಾರೆ 2-3 ಆಂಬುಲೆನ್ಸ್ ಅಲ್ಲಿ. ಈಗ ಅವ್ರು ರೆಡಿ ಮಾಡ್ಕೊಳಕ್ ಹೇಳ್ಬೇಕಲ್ಲ, ಡಾಕ್ಟರ್ ರೆಡಿ ಮಾಡಕ್ ಹೇಳಿ ಎಮರ್ಜೆನ್ಸಿ. ಸಾಗರದಿಂದ ಇಲ್ಲಿ ಟ್ರೀಟ್ಮೆಂಟ್ ಸಾಗರದಿಂದ ಹೊರಟ್ರೆ ಈಗ ಓಕೆ ಫಾಸ್ಟ್ ಆಗಿ ಆಗ್ಬೇಕಲ್ಲಿ. ಅಲ್ಲಿ ಹೇಳ್ಬಿಡಿ ಸರ್ಜಿ ಹಾಸ್ಪಿಟಲ್ ಹೋಗಿದ್ದಾರೆ, ಇವರಿಗೆ ಮ್ಯಾಕ್ಸಿಗೆ ಕಳಿಸ್ತೀನಿ. 2 ಇದ್ದಾರೆ, 2 ಕಡೆ ಕಳಿಸ್ತೀನಿ.